ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಕನ್ನ ಹಾಕಿದ ಖದೀಮರು. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕೂಡ್ಲಿ ಗ್ರಾಮದ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಸಿದ್ಧಾರ್ಥ ನಗರ ಶಾಲೆ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದ್ದು, ಕೋಣೆಯ ಬಾಗಿಲು ಗ್ಲಾಸ್ ಒಡೆದು ಒಳಗೆ ಇದ್ದ 3 ಮೋಟಾರ್, 1 ಸಿಂಟ್ಯಾಕ್ಸ್ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಈ ವಿಷಯ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ಹಾಗಾಗಿ ಕೂಡಲೇ ಸೂಕ್ತ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣ, ಮರೆಪ್ಪ, ಮಾಣಿಕ್, ಶಂಕರ್, ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶಿವರಾಜ್ ಕಟ್ಟಿಮನಿ, ಕೆಕೆ ನ್ಯೂಸ್, ಕಾಳಗಿ. ಇದು ಮಂಡ್ಯ ರಾತ್ರಿ 11:12 ಆಗೈತ್ರಿ. ಇದು ನಮ್ಮ ಕೂಡ್ಲಿ ಸಿದ್ಧಾರ್ಥ ನಗರ ನಮ್ಮ ಸ್ಕೂಲ್ ಒಳಗೆ ಆರೋ ಪ್ಲಾಂಟ್ ಅದ. ಆರೋ ಪ್ಲಾಂಟ್ನಾಗ 3 ಮೋಟರು, 2 ಸಿಂಟ್ಯಾಕ್ಸ್ ಇದ್ವು. ಒಂದು ಸಿಂಟ್ಯಾಕ್ಸ್ ಬಿಟ್ರ 3 ಮೋಟರು, 1 ಸಿಂಟ್ಯಾಕ್ಸ್ ಒಯ್ದಾರ. ಮತ್ತು ಅವ್ರು ನೋಡಪ್ಪ, ನಮ್ಮ ಕೂಡ್ಲಿ ಪಂಚಾಯತ್ ಇದು ಹ್ಯಾಂಡ್ ಓವರ್ ಅದ. ಆ ಕೂಡ್ಲಿ ಹ್ಯಾಂಡ್ ಓವರ್ ಪಂಚಾಯತ್ ಇದ್ದಕ್ಕೆ ನಾವು ಅವ್ರಿಗೆ ಪಿ ಡಿ ಅವ್ರಿಗೆ ಕರ್ಸಿ ಹೇಳಿವಿ. ಪಿ ಡಿ ಅವ್ರಿಗೆ ಏನಪ್ಪ ಅಂತಂದ್ರೆ, ನಮ್ಮ ಸಿದ್ಧಾರ್ಥ ನಗರ ಆರೋ ಪ್ಲಾಂಟ್ಲಿಂತ 1 ಸಿಂಟ್ಯಾಕ್ಸ್ ಕಳ್ತನಾಗ್ಯದ, 3 ಮೋಟರ್ಗಳು ಕಳ್ತನಾಗ್ಯಾವ. ನೀವು ಏನಪ್ಪ ಅಂತಂದ್ರೆ ಇದು ಕೂಡಲೇ ಇದು ರಟಗಾಲ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಟ್ಟು ಕೇಸಿ ನಮ್ಮ ಯಾರು ಒಯ್ದಾರ ಯಾರಿಲ್ಲ ಅವ್ರದ್ದೆಲ್ಲ ಡೀಟೇಲ್ ತೊಗೊಂಡು ಕೇಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಪಿ ಡಿ ಓಗೆ ಹೇಳಿವಿ. ಪಿ ಡಿ ಓ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ಯಾರ. ಪಿ ಡಿ ಓಗೆ ಭೀ ಅವು ಮಾಡಲಿಲ್ಲ ಅಂತಂತಂದ್ರೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡಿ ಮತ್ತು ಮುಂದಿಂದ ಏನದ ಮಾಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿವಿ. ಅವ್ರಿಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳತ್ತೀವಿ.